Hey guys, welcome back to my channel Spurti Vlogs. So guys, ಇವತ್ತು ಫ್ರೈಡೇ ಆ್ಯಂಡ್ ಮಾರ್ನಿಂಗ್ ಅರೌಂಡ್ 6 o'clock ಆಗಿದೆ. ಸೊ ಇವತ್ತು ನಾನೇ ಪೂಜೆ ಮಾಡಬೇಕಿತ್ತು, ಸೊ ಅದಕ್ಕೆ ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಎಲ್ಲದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ರೂಮಲ್ಲಿರೋ ಹೂವು ಎಲ್ಲ ಹಾಕಿರ್ತಾರಲ್ಲ, ಸೊ ಅದೆಲ್ಲದನ್ನು ಎತ್ಬಿಟ್ಟು ಕ್ಲೀನಾಗಿ ಬೇರೆ ಪ್ಲೇಟ್ಗೆಲ್ಲ ಅರೇಂಜ್ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಆಗಿರೋ ಹೂವನ್ನೆಲ್ಲ ಹಾಕಿ ಅದಾದಮೇಲೆ ಪೂಜೆ ರೂಮ್ನ ಫುಲ್ ಕ್ಲೀನ್ ಮಾಡಿ ಆಮೇಲೆ ನಾರ್ಮಲಾಗಿ ಎಲ್ಲರೂ ಹೆಂಗೆ ಪೂಜೆ ಮಾಡ್ತಾರೋ ಹಾಗೆ ಮಾಡೋದು. ಆ್ಯಂಡ್ ನಮ್ಮ ಮನೇಲಿ ವಾರ ಮಾಡ್ತೀವಲ್ಲ, ಸೊ ಫ್ರೈಡೇನೇ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಪೂಜೆ ಮಾಡೋದು. ಆ್ಯಂಡ್ ಸ್ಯಾಟರ್ಡೇ ಮಂಡೇ ಕೂಡ ನಾವು ಪೂಜೆ ಮಾಡ್ತೀವಿ ಮನೆಯಲ್ಲಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಕಳಶ ಅಲ್ಲಿರೋ ನೀರನ್ನ ಯಾವುದಾದ್ರೂ ಗಿಡಕ್ಕೆ ಹಾಕಬೇಕು. ಸೊ ನಮ್ಮ ಮನೇಲಿ ತುಳಸಿ ಗಿಡ ಆ್ಯಂಡ್ ಬೇರೆ ಎಷ್ಟೊಂದು ಗಿಡ ಇದೆ. ಸೊ ಯಾವ್ದು ಹತ್ರದಲ್ಲಿರುತ್ತೋ ಆ ಗಿಡಗಳಿಗೆ ನೀರನ್ನ ಹಾಕ್ತೀನಿ. ಆ್ಯಂಡ್ ಕಳಶನ ಈಚೆನೇ ತೊಳೆದ್ಬಿಟ್ಟು ಅದಾದಮೇಲೆ ಅದಕ್ಕೆ ನೀರನ್ನ ಫಿಲ್ ಮಾಡ್ಕೊಂಬರೋದು. ಸೊ ನಾವು ಗೃಹ ಪ್ರವೇಶ ಟೈಮಲ್ಲಿ ಗಂಗಾ ಪೂಜೆ ಅಂತ ಮಾಡ್ತಿರ್ತಾರೆ, ಸೊ ಅದು ಇಲ್ಲೇ ಮಾಡಿರೋದು. ಸೊ ಅಲ್ಲಿಂದನೇ ನಾವು ನೀರನ್ನ ಫಿಲ್ ಮಾಡಿಕೊಂಡು ಒಳಗಡೆ ತೊಗೊಂಬರೋದು. ಆ್ಯಂಡ್ ಯೂಶ್ವಲಾಗಿ ನಾವು ಮನೆ ಒಳಗಡೆ ಇರೋ ನೀರನ್ನ ನಾವು ಕಳಶಕ್ಕೆ ತುಂಬಿ ದೇವ್ರ ಮನೇಲಿ ಇಡಲ್ಲ. ಸೊ ಅದು ಫಸ್ಟಿಂದನೂ ನಾವು ಹಾಗೆ ಮಾಡ್ಕೊಂಬಂದಿರೋದು. ಆ್ಯಂಡ್ ಅದು ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಆ್ಯಂಡ್ ಕಳಶನೆಲ್ಲ ದೇವ್ರ ಸಾಮಾನೆಲ್ಲ ಯಾವಾಗ ತೊಳಿತೀರೋ ಆವಾಗಲೇ ಅದ್ರ ಜೊತೆನೇ ತೊಳೆದಿರ್ತಾರೆ. ಸೊ 15 days ಒನ್ಸ್ ಆ ಥರನೇ ದೇವ್ರ ಮನೇಲಿ ಯಾವುದ್ಯಾವುದೆಲ್ಲ ದೇವ್ರ ಐಟಮ್ಸ್ ಎಲ್ಲ ಇಟ್ಟಿರ್ತೇವೋ ಅದನ್ನೆಲ್ಲ ತೊಳೆಯೋದು. ಪ್ರತಿ ವಾರ ಏನು ದೇವ್ರ ಸಾಮಾನೆಲ್ಲ ತೊಳೆಯೋದಿಲ್ಲ, 15 days ಒನ್ಸ್ ಅಷ್ಟೇ ಎಲ್ಲ ತೊಳೆಯೋದು. ಸೊ ಪ್ರತಿ ವಾರ ಈ ಥರ ಹೊರಗಡೆನೇ ಕ್ಲೀನಾಗಿ ಅದನ್ನು ವಾಟರಲ್ಲಿ ಮಾತ್ರ ವಾಶ್ ಮಾಡಿಬಿಟ್ಟು ನೀರು ತುಂಬ ತುಂಬಿಸಿ ಅದಾದಮೇಲೆ ಕಳಶನ ಜೋಡಿಸೋದು. ಆ್ಯಂಡ್ ಬಾಲಾಜಿ ಅಂಕಲ್ ಬೆಳಗ್ಗೆನೇ ಹೂವು ಹಣ್ಣು ಎಲ್ಲ ತೊಗೊಂಬಂದು ಕೊಟ್ಟಿರ್ತಾರೆ. ಆ್ಯಂಡ್ ಇವತ್ತು ಇನ್ನೂ ಸ್ವಲ್ಪ ಬೇಗ ಬೇಕಿತ್ತು, ಯಾಕಂದರೆ ನಾನು ಪೂಜೆ ಮಾಡಿಬಿಟ್ಟು ಕಾಲೇಜ್ಗೆ ಕೂಡ ಹೋಗಬೇಕಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ 5:30ಗೆಲ್ಲ ಹೂವನ್ನೆಲ್ಲ ತೊಗೊಂಬಂದ್ಬಿಟ್ಟಿದ್ರು. ಸೊ ನಮಗೆ ಪ್ರತಿ ವಾರ ಕೊಡೋರ ಹತ್ರನೇ ಹೂವೆಲ್ಲ ತೊಗೊಂಬರ್ತಾರೆ. ಸೊ ಅದೆಲ್ಲ ಏನೂ ಟೆನ್ಷನ್ ಇಲ್ಲ. ಸೊ ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಮ ಮನೇಲಿ ಎಲ್ಲರೂ ಎದ್ದು ರೆಡಿ ಆಗ್ತಿದ್ರು. ಅವ್ರ ಜೊತೆ ನಾನು ಕೂಡ ಜಾಯ್ನ್ ಆದೆ. ಆ್ಯಂಡ್ ಬೆಳಗ್ಗೆನೇ ಎದ್ದು ತಲೆ ಸ್ನಾನ ಮಾಡೋದ್ನಲ್ಲ, ನನಗೆ ಹಾಗೆ ದಿನ ಪೂರ್ತಿ ಬಿಟ್ಟರೆ ಫುಲ್ಲು ಏನಂತಾರೆ ತಣ್ಣಗೆ ಹಾಗೆ ಇರುತ್ತೆ. ಸಂಜೆ ಬರೋವರೆಗೂ ತಣ್ಣಗೆ ಹಾಗೆ ಇರುತ್ತೆ. ಆ್ಯಂಡ್ ತಲೆ ಭಾರ ಬರುತ್ತೆ. ಅದಕ್ಕೆ ಸ್ವಲ್ಪ ಹೇರ್ನ ಬ್ಲೋ ಡ್ರೈ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಇರಲಿಲ್ಲ. ಬೇಗ ಬೇಗ ರೆಡಿ ಆಗಬೇಕಿತ್ತು. ಹಾಗೆ ಜಸ್ಟ್ ಫ್ರಂಟ್ ಪಾರ್ಟ್ನ ಮಾತ್ರ ಸ್ವಲ್ಪ ಬ್ಲೋ ಡ್ರೈ ಮಾಡಿ ಸ್ಟ್ರೇಟ್ ಮಾಡಿಕೊಂಡು ಹಿಂದುಗಡೆ ಎಲ್ಲ ಹಾಗೆ ವೆಟ್ ಹೇರ್ಸ್ನ ಬಿಟ್ಟೆ. ಸರಿ ಕಾಲೇಜ್ಗೆ ಹೋದ್ಮೇಲೆ ಸ್ವಲ್ಪ ಫ್ರೀ ಹೇರ್ಸ್ ಆದರೂ ಬಿಡೋಣ ಅಂತ. ಬಟ್ ಐ ಹ್ಯಾಡ್ ಪ್ರಾಕ್ಟಿಕಲ್ಸ್, ಅದು ಕೂಡ ಆಗಿಲ್ಲ. ಸೊ ಸಂಜೆ ಬರೋವರೆಗೂ ಹಾಗೆ ವೆಟ್ ಹೇರ್ಸ್ ಹಾಗೆ ಇತ್ತು. ಬಟ್ ಏನೋ ಆ ಥರ ತಲೆನೋವು ಅಂತ ಏನೂ ಬಂದಿಲ್ಲ. ಸ್ವಲ್ಪ ಟೈಮ್ ಕೋಲ್ಡ್ ಆಗಿಬಿಡುತ್ತೆ ನನಗೆ. ಅದಕ್ಕೆ ನಾನು ಕಾಲೇಜ್ ಇರೋವಾಗ ಬೆಳಗ್ಗೆ ಎದ್ಬಿಟ್ಟು ತಲೆ ಸ್ನಾನ ಮಾಡಲ್ಲ. ಸೊ ಅಟ್ಲೀಸ್ಟ್ ಬಿಫೋರ್ ನೈಟ್ ನಾನು ಏನಾದರೂ ಆಯಿಲೆಲ್ಲ ಅಪ್ಲೈ ಮಾಡಿದ್ರೆ ಲಾಸ್ಟ್ ನೈಟೇ ನಾನು ಕ್ಲೀನಾಗಿ ಶವರೆಲ್ಲ
ಎಲ್ಲ ತೊಗೊಂಡು ಹೇರ್ನ ಕ್ಲೀನಾಗಿ ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬೆಳಗ್ಗೆ ಏನೋ ಅಷ್ಟೊಂದು ಟೈಮ್ ವೇಸ್ಟ್ ಆಗಲ್ಲ ಅಂತ. ಬಟ್ ಈ ಥರ ಮಾಡಲೇಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೆ ಆ ಟೈಮಲ್ಲಿ ಈ ಥರ ಎಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆ್ಯಂಡ್ ದಟ್ ಈಸ್ ಓಕೆ ಫಾರ್ ಮೀ. ಐ ಕ್ಯಾನ್ ಈಸಿಲಿ ಸ್ಕಿಪ್ ಬ್ರೇಕ್ಫಾಸ್ಟ್, ಬಟ್ ಈ ಥರ ಟೈಮಲ್ಲಿ ನನಗೆ ಸ್ವಲ್ಪ ಆಗಲ್ಲ. ಸೊ ಬೆಳಗ್ಗೆನೇ ಮಮ್ಮಿ ರಾಗಿ ಗಂಜಿ ಪ್ಯಾಕ್ ಮಾಡಿಕೊಟ್ಟಿದ್ರು, ಸೊ ಅದನ್ನು ಕೊಡ್ತೆ. ಅದು ಆದಮೇಲೆ ಇಲ್ಲಿ ಲಂಚ್ಗೆ ನನ್ನ ಮಮ್ಮಿ ಟೊಮೆಟೊ ಬಾತ್ ಆ್ಯಂಡ್ ರೈತಾ ಪ್ರಿಪೇರ್ ಮಾಡಿದ್ರು, ಸೊ ಅದನ್ನು ತಿಂದೆ. ಆ್ಯಂಡ್ ಪ್ರಾಕ್ಟಿಕಲ್ಸ್ ಇರೋ ಟೈಮಲ್ಲಿ ನಾವು ಹೊರಗಡೆ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬರೋಕ್ಕಾಗಲ್ಲ, ಬಿಕಾಸ್ ಟೈಮ್ ತುಂಬ ಕಮ್ಮಿ ಇರುತ್ತೆ ಆ್ಯಂಡ್ ಬೇಗ ಬೇಗ ಬರ್ತಿರಬೇಕು. ದಟ್ಸ್ ವೈ. ಆ್ಯಂಡ್ ಶೆಫ್ ಕೋಟ್ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಕಿಚನ್ಗೆ 10 minutes ಬಿಫೋರ್ ನಾವು ರಿಪೋರ್ಟ್ ಆಗಿರಬೇಕು. ದಟ್ ಈಸ್ ವೈ. ಸೊ ಕಿಚನ್ ಪ್ರಾಕ್ಟಿಕಲ್ಸ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮನೆಗೆ ಬರೋವಾಗ ತುಂಬ ಲೇಟ್ ಆಗಿತ್ತು. ಸೊ ದಟ್ಸ್ ವೈ. ಸೊ ಅವನು ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಿರ್ತಾನಲ್ಲ, ನಾನೇ ಪಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಕಾಲೇಜಿಂದ ಡೈರೆಕ್ಟಾಗಿ ಅಲ್ಲಿ ಹೋಗಿ ಸೊ ನಾನು ಪಿಕ್ ಮಾಡ್ಕೊಂಬರೋವಾಗ ಇವಾಸ್ ಲೈಕ್ ನಂಗೆ ಏನಾರ ಸ್ನ್ಯಾಕ್ಸ್ ಬೇಕು, ಸರಿ ಅಂತ ಅಂದ್ಬಿಟ್ಟು ತಿರ್ಗಾ ಅಲ್ಲಿ ಹೋಗಿ ಲೈಕ್ ಇಟ್ ವಾಸ್ ಫುಲ್ಲಿ ಪ್ಯಾಕ್ಡ್ ಡೇ ಫಾರ್ ಮೀ. Hello guys, you can see the time. It's around 10 o'clock. And if you can see, ಯಾರು ಎದ್ದಿಲ್ಲ ನಮ್ಮ ಮನೆಯಲ್ಲಿ. ಸೊ ಸಂಡೇ ಆಗಿರೋದ್ರಿಂದ ಇಲ್ಲಿ ಬೆಳಗ್ಗೆ ರೈಸ್ ರೆಡಿ ಆಗ್ತಿದೆ. ಓ ಮೈ ಗಾಡ್, ಇಟ್ಸ್ ಸೋ ಹಾಟ್. ಓಕೆ, ಇಲ್ಲಿ ರೈಸ್ ಆ್ಯಂಡ್ ಹಾಗೆ ಇಲ್ಲಿ ಫಿಶ್ ಫ್ರೈ ಆ್ಯಂಡ್ ಇದು ಹಾಲು. ಜಸ್ಟ್ ಒನ್ ಲೈಟ್. ಆ್ಯಂಡ್ ಇಲ್ಲಿ ಹಾಲು ಆ್ಯಂಡ್ ಅದರ ಜೊತೆಗೆ ಇಲ್ಲಿ ರಸಮ್. ಸೊ ಇಷ್ಟು ನಡೀತಿದೆ. And this is new Agarose mixer grinder. The review ನಾನು ಆಲ್ರೆಡಿ ಹಾಕಿರ್ತೇನೆ ಅನಿಸುತ್ತೆ. ಸೊ that's the thing. ಆ್ಯಂಡ್ ಅದ್ರ ಜೊತೆಗೆ ರಾಗಿ ಗಂಜಿ ಕೂಡ ರೆಡಿಯಾಗಿದೆ. ಸೊ ಚೆನ್ನಾಗಿ ಆರಿದ್ಮೇಲೆ ಕರ್ಡ್ನ ಮಿಕ್ಸ್ ಮಾಡಬೇಕು, ಮಜ್ಜಿಗೆನ. ಆ್ಯಂಡ್ ಇಲ್ಲಿ ಯಾರು ಎದ್ದಿಲ್ಲ. ನನ್ನ ಕ್ಯೂಟ್ ಸ್ವೀಟ್ ತಮ್ಮ ಸೋನು. ನೋಡಿ ಚೆನ್ನಾಯ್ತಾ ಟೇಸ್ಟಿ? ಯಾಕೆ ಹೌದು, ನೋಡು ಪಿಂಕ್ ಮ್ಯಾಚಿಂಗು ಚೆನ್ನಾಯ್ತಾ? ಚೆನ್ನಾಗೈತೆ. ಮತ್ತೇನಕ್ಕೆ ಆ ಥರ ಎಕ್ಸ್ಪ್ರೆಷನ್? ನಮ್ಮ ಅಂಕಲ್. ಸೊ ದಿಸ್ ದ ಥಿಂಗ್. ಆ್ಯಂಡ್ ಯಾಕೆ ಯಾರು ಎದ್ದಿಲ್ಲ ಅಂತಂದರೆ ನಮ್ಮ ಡ್ಯಾಡಿ ಮಿಡ್ನೈಟ್ 3 o'clock ಏನೋ ಬಂದರು. ಬಿಕಾಸ್ ಅಂದರೆ ಯಶಿಕ್ ಆಬ್ವಿಯಸ್ಲಿ ಲೇಟಾಗಿ ಎದ್ದೊಳೋದು. ಸೊ ನಮ್ಮ ಮಮ್ಮಿ ಡ್ಯಾಡಿ ಎಲ್ಲ ಎದ್ದೊಳ್ತಿದ್ರು. ಸೊ ದಟ್ಸ್ ದಿ ಥಿಂಗ್. ಆ್ಯಂಡ್ ಇನ್ನೊಂದು ಏನಂತಂದರೆ ನಮ್ಮ ಡ್ಯಾಡಿ ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ರು. ಸೊ ದಟ್ಸ್ ವೈ ಟೈಮ್ ಹೆಂಗೆ ಮ್ಯಾನೇಜ್ ಆಯಿತು ಏನೋ ಹಾಗೆ ಬಂದಿದ್ದಾರೆ. ಸೊ ಅದಕ್ಕೆ ಯಾರೂ ಎದ್ದಿಲ್ಲ ಅಷ್ಟೇ. ಆ್ಯಂಡ್ ಎವ್ರಿಥಿಂಗ್ ಇಸ್ ಡನ್. ಆ್ಯಂಡ್ ನಂಗೆ ಈ ಥರ ಕ್ಲೀನಾಗಿರೋ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ. ಆ್ಯಂಡ್ ಆ ಅಡುಗೆ ಮನೆಯೆಲ್ಲ ಗಲೀಜು ಮಾಡೋಕ್ಕೆ ಕೂಡ ಇಷ್ಟ. ಅಂದರೆ ಫುಲ್ ಮೆಸಿಯಾಗಿ ಮಾಡಿಬಿಡ್ಬೇಕು, ಫುಲ್ ಇಷ್ಟ ಚೆನ್ನಾಗಿರೋ ಅಡುಗೆ ಮನೆನೋ ಅಂತ. ಸೊ ದಟ್ಸ್ ದ ಥಿಂಗ್. ಸೊ ಆ್ಯಂಡ್ ಗೈಸ್ ಐ ಆಮ್ ರಿಯಲಿ ನಾಟ್ ಶ್ಯೂರ್ ಈ ವಿಡಿಯೋ ಯಾವಾಗ ಬರುತ್ತೆ ಏನು ಅಂತ. ಬಟ್ ಇವತ್ತು ಸಂಡೇ ಆ್ಯಂಡ್ 30th. ಭಯ್ಯ ಏಕ್ ಪ್ಯಾಕೆಟ್ ಇದ್ದಾರೆ ರख दिया. ಚಲೋ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಟೆಲ್ ಸಮಥಿಂಗ್. ಆ್ಯಂಡ್ ಐ ರಿಯಲಿ ಡೋಂಟ್ ನೋ ಈ ವಿಡಿಯೋ ಯಾವಾಗ ಲೈವ್ ಬರುತ್ತೆ ಏನು ಅಂತ. ಸೊ ಇವತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ನಾನು ಪಬ್ಲಿಕ್ ಮಾಡಿದ್ದೀನಿ.
till date it was private account and I used to get so many requests. I used to accept everything by my own. ಎಲ್ಲ ಕುತ್ಕೊಂಡು ಆಕ್ಸೆಪ್ಟ್ ಮಾಡ್ತಿದ್ದೆ ಟೈಮ್ ಸಿಗ್ದಾಗೆಲ್ಲ. ಬಟ್ ಕೆಲವೊಬ್ಬರನ್ನ ಮಾಡೋಕ್ಕಾಗ್ತಿರ್ಲಿಲ್ಲ, ಅದು ಇದು ಏನೇನೋ ಇಶ್ಯೂಸ್, ಅದೆಲ್ಲ ಬಿಟ್ಬಿಡಿ. ಆ್ಯಂಡ್ ನೆನ್ನೆ ನಾನು ಈವೆಂಟ್ಗೆ ಹೋಗಿದ್ದೆ. ಸೊ ಆಗೆಲ್ಲ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ನೆಲ್ಲ ನೋಡಿ ಐ ವಾಸ್ ಲೈಕ್ ಎಲ್ಲ ಲೈಕ್ ಮೋಸ್ಟ್ ಆಫ್ ದೆಮ್ ವೇರ್ ಫ್ರಮ್ ಇನ್ಸ್ಟಾಗ್ರಾಮ್, ಓನ್ಲಿ ಐ ವಾಸ್ ಫ್ರಮ್ ಯೂಟ್ಯೂಬ್ ಆ್ಯಂಡ್ ವೆರಿ ಫ್ಯೂ ಮೆಂಬರ್ಸ್ ವೇರ್ ಫ್ರಮ್ ಯೂಟ್ಯೂಬ್. ಸೊ ನನಗೆ ತುಂಬ ಏನಂತಾರೆ ನರ್ವಸ್ ಆಗಿತ್ತು. ಆ್ಯಂಡ್ ಇನ್ಫ್ಯಾಕ್ಟ್ ಐ ವಾಸ್ ಎಕ್ಸೈಟೆಡ್ ಟು, ಬಿಕಾಸ್ ಪಬ್ಲಿಕ್ ಹಾಕಿದ್ರೆ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತೆಲ್ಲ. ಬಿಕಾಸ್ ಮೆನಿ ಆಫ್ ಯು ವೇರ್ ಸೆಂಡಿಂಗ್ ರಿಕ್ವೆಸ್ಟ್. ಸೊ ಯೂಟ್ಯೂಬಿಂದ ನೋಡಿ ತುಂಬ ಜನ ಅಲ್ಲಿ ಕಳಿಸ್ತಿದ್ರಿ. ಆ್ಯಂಡ್ ಅನ್ನೋನ್ ಆಲ್ಸೋ ವೇರ್ ಸೆಂಡಿಂಗ್ ಮೀ. ಸೊ ದಿನ 1,000 ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡೋದು ಇಸ್ ನಾಟ್ ಈಸಿ ಥಿಂಗ್. ಸೊ ಇವನ್ ಐ ಫೆಲ್ ದ್ಯಾಟ್. ಆ್ಯಂಡ್ ಇವತ್ತು ಬೆಳಗ್ಗೆ ನಂಗೆ ನಿದ್ದೆ ಬಂದಿಲ್ಲ. ಲೈಕ್ ಎಸ್ಟರ್ಡೇ ನೈಟನ್ನು ನಾನು ಯೋಚನೆ ಮಾಡ್ತಿದ್ದೆ, ಮಾಡಲಾ ಬೇಡ, ಓಕೆ ಫಿಕ್ಸ್ ಮಾಡಿಬಿಡೋಣ ಅಂತ. ಬೆಳಗ್ಗೆ ಅರೌಂಡ್ 6 o'clock ಎಲ್ಲ ಎದ್ಬಿಟ್ಟೆ. ಆ್ಯಂಡ್ ಐ ವಾಸ್ ಲೈಕ್ ಓಕೆ ಮಾಡಲಾ ಬೇಡ. ಆ್ಯಂಡ್ ಎಕ್ಸಾಕ್ಟ್ಲಿ 7:45ಗೆ ನಾನು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಬ್ಲಿಕ್ ಮಾಡಿದ್ದೀನಿ. ಆ್ಯಂಡ್ ಇಫ್ ಯು ಗೈಸ್ ಆರ್ ನಾಟ್ ಫಾಲೋಯಿಂಗ್ ಮೀ ದೇರ್, ಆರ್ ಇಫ್ ಯು ಗೈಸ್ ಡೋಂಟ್ ನೋ ದಟ್ ಐ ಹ್ಯಾವ್ ಎನ್ ಇನ್ಸ್ಟಾಗ್ರಾಮ್ ಪೇಜ್, ಬಿಕಾಸ್ ಸ್ಟಿಲ್ ನಾವು ಇಟ್ ವಾಸ್ ಪ್ರೈವೇಟ್ ಅಲ್ವಾ. ಸೊ ನಿಮಗೆ ಗೊತ್ತಿಲ್ಲ ಅಂತಂದರೆ ಯು ಕ್ಯಾನ್ ಫಾಲೋ ಮೀ ದೇರ್, Spurti_93 ಅಂತ. ಸೊ ಇಫ್ ಯು ಫಾಲೋ ಮೀ ದೇರ್ ಯು ಕ್ಯಾನ್ ಸಿ ದ ಡೈಲಿ ಅಪ್ಡೇಟ್ಸ್ ಆ್ಯಂಡ್ ಎವ್ರಿಥಿಂಗ್. ಹಾಗೆ ಸ್ಟೋರೀಸ್ಗೆ ಹಾಕ್ತಿರ್ತೀನಿ, ರೀಲ್ಸ್ ಎಲ್ಲ ಮಾಡ್ತಿರ್ತೀನಿ. ಆ್ಯಂಡ್ ಐ ರಿಯಲಿ ಡೋಂಟ್ ನೋ what kind of content should I share there, and it is very new to me, I can tell, because private user agi nange ಏನು ಬೇಕೋ ಅದೆಲ್ಲ ಹಾಕ್ತಿದ್ದೆ. and people who used to follow me will send the request by their own will ಅಲ್ವಾ. ಸೊ ಅದಕ್ಕೆ I used to not feel like okay ನನ್ನ ಏನಂತಾರೆ ಸುಮ್ಮನೆ ಅವ್ರ ಫೀಡ್ ಮೇಲೆ ನಾನು ಪಾಪ್ ಆಗಲ್ಲ, ಜಸ್ಟ್ ಬಿಕಾಸ್ ದೇ ಆರ್ ಫಾಲೋಯಿಂಗ್ ಮೀ ದೇ ಕ್ಯಾನ್ ಸಿ ಮೈ ಫೀಡ್ ಅಂತ ಅನ್ಕೊತಿದ್ದೆ. ಬಟ್ ಇವಾಗ ಆ ಥರ ಅಲ್ಲ, ಪಬ್ಲಿಕ್ ಅಕೌಂಟ್ ಆಗಿರೋದ್ರಿಂದ many people can see me, because the feed will reach them. And I don't want to ಏನಂತಾರೆ ಲೈಕ್ ಅವ್ರಿಗೆ ಇಷ್ಟ ಆಗೋ ಥರ ಏನಾದರೂ ಕಂಟೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ದ್ಯಾನ್ ದ ಲೈಫ್ ಸ್ಟೈಲ್ ವ್ಲಾಗ್ಸ್ ಆ್ಯಂಡ್ ಎವ್ರಿಥಿಂಗ್. ಸಮಥಿಂಗ್ ಚೆನ್ನಾಗಿರೋದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ಈಸ್ ವಾಟ್ ಐ ವಾಸ್ ಟ್ರೈಂಗ್ ಟು ಶೇರ್. ಈ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಬ್ಲಿಕ್ ಮಾಡಿದ್ದೀನಿ. ಆ್ಯಂಡ್ ಐ ಹ್ಯಾವ್ ನೋ ಐಡಿಯಾ, ಬಿಕಾಸ್ ಯೂಟ್ಯೂಬ್ ಇಸ್ ಲೈಕ್ ಓಕೆ ಫಾರ್ ಮೀ ಇಟ್ಸ್ ಲೈಕ್ ಗೋ ಟು ಪ್ಲ್ಯಾಟ್ಫಾರ್ಮ್. ಏನು ಬೇಕಾದರೂ ನಾನು ಈಸಿಯಾಗಿ ಶೇರ್ ಮಾಡ್ಕೊಬೋದು. ನಾನು ಈ ಥರ ವಾಯ್ಸ್ ಓವರ್ ಕೂಡ ಅಷ್ಟೇ ಆರಾಮಾಗಿ ನಾನು ಮಾಡ್ಬೋದು. ಬಟ್ ಇನ್ಸ್ಟಾಗ್ರಾಮ್ ಇಸ್ ನಾಟ್ ಲೈಕ್ ದ್ಯಾಟ್. ನಾನು ಇನ್ನೂವರೆಗೂ ಒಂದು ಕೂಡ ವಾಯ್ಸ್ ಓವರ್ ರೀಲ್ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ. ದ ಥಿಂಗ್ ಇಸ್ ನನಗೊಂದು ಸ್ವಲ್ಪ ನರ್ವಸ್ ಆರ್ ಸಮಥಿಂಗ್ ನ್ಯೂ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಸಂಡೇ ಸ್ವಲ್ಪ ಬ್ಯುಸಿ ಆ್ಯಂಡ್ ಪ್ಯಾಕ್ಡ್ ಆಗಿತ್ತು, ಬಿಕಾಸ್ ದ ಓನ್ಲಿ ಡೇ ಐ ಗೆಟ್ ಫ್ರೀ ಇನ್ ದ ಹೋಲ್ ವೀಕ್. ಸೊ ಅವತ್ತು ನಾನು ಏನಾದರೂ ಬ್ರ್ಯಾಂಡ್ ಶೂಟ್ಸ್ ಇದೆ ಅದರೆಲ್ಲ ಮಾಡಿ ಎಡಿಟ್ ಮಾಡಿ ಇಟ್ಕೊಳ್ಬೇಕು. ಐ ಹ್ಯಾವ್ ಟು ಸೆಂಡ್ ಫಾರ್ ಅಪ್ರೂವಲ್ ಆ್ಯಂಡ್ ದೇ ಆರ್ ಮೆನಿ ಥಿಂಗ್ಸ್ ಬಿಹೈಂಡ್. ಸೊ ಅದಕ್ಕೆ ಅದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಮಂಡೇ ಫಸ್ಟ್ ಡೇ ಆಫ್ ದ ವೀಕ್, ಸೊ ಅವತ್ತು ಕೂಡ ಬಿಸಿ ಇತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಟ್ಯೂಸ್ಡೇ ವ್ಲಾಗ್. ಸೊ ಟ್ಯೂಸ್ಡೇ ಬಂದುಬಿಟ್ಟು ಚಿಕನ್ ಇತ್ತು ಅಂದ್ಬಿಟ್ಟು ಚಿಕನ್ ಮತ್ತು ಎಗ್ ಹಾಕಿ ಫ್ರೈಡ್ ರೈಸ್ ಥರ ಮಾಡಿದ್ದೆ. ಇಟ್ ವಾಸ್ ಸೋ ಯಮ್ ಗೈಸ್, ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಆ್ಯಂಡ್ ಲಂಚ್ ಬಾಕ್ಸ್ಗೆ ಅದನ್ನು ಪ್ಯಾಕ್ ಮಾಡಿದೆ. ಆ್ಯಂಡ್ ಸ್ನ್ಯಾಕ್ಸ್ಗೆ ಸೋನು ಪಾಪು ಯಶಿಕಾಗೆಲ್ಲ ಇಲ್ಲಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡ್ತಿದ್ದೆ. ಸೊ ಅವ್ರಿಗಿದಂದರೆ ಫುಲ್ ಇಷ್ಟ. ಸೊ ಸ್ನ್ಯಾಕ್ಸಿಗೆ ನೀವು ಏನಾದರೂ ಫ್ಯಾನ್ಸಿಯಾಗಿ ಹಾಕಿ ಅವ್ರೇನೂ ತಿನ್ನಲ್ಲ. ಈ ಥರ ಏನಾದರೂ ಬ್ರೆಡ್ ಆಮ್ಲೆಟ್ ಅಥವಾ ಬ್ರೆಡ್ ಸ್ಯಾಂಡ್ವಿಚ್ ಆ ಥರ ಏನಾದರೂ ಮಾಡಿ ಕಳಿಸಿದ್ರೆ ಅವ್ರಿಗೆಲ್ಲ ಇಷ್ಟ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಹೇಳಿದ್ರು, ಇವತ್ತು ನಾನು ಬಿರಿಯಾನಿ ಮಾಡಿದ್ದೀನಿ, ಚಿಕನ್ ಬಿರಿಯಾನಿ, ಬೆಳಗ್ಗೆನೇ ನೀನೇನು ಪ್ಯಾಕ್ ಮಾಡಬೇಡ ಅಂತ. ನಾನು ಆಲ್ರೆಡಿ ಎಲ್ಲ ಮಾಡಿಬಿಟ್ಟು ಪ್ಯಾಕ್ ಕೂಡ ಆಗಿದೆ. ಆ್ಯಂಡ್ ಐ ವಾಸ್ ಲೈಕ್ ಏನು ಮಾಡೋದು ಅಂತ. ಬಟ್ ಸ್ಟಿಲ್ ಸೋನು ಪಾಪುಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬಿಟ್ಟು ಅದಾದಮೇಲೆ ನನಗೆ ಯಶಿಕಾಗೆ ಅಂತ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು. ಆ್ಯಂಡ್ ನಮ್ಮ ಚಿಕ್ಕಮ್ಮ ಕಾಲ್ ಮಾಡಿ ಹೇಳೋಕ್ಕಿಂತ ಮುಂಚೆನೇ ನಾನು ನಿತಿನ್ಗೂ ಕೂಡ ಪ್ರಿಪೇರ್ ಮಾಡಿದ್ದೆ. ಸೊ ನಿತಿನ್ಗೂ ಕೂಡ ಪ್ಯಾಕ್ ಮಾಡಬೇಕು ಅಂತಲೇ ಇದ್ದೆ. ನೋಡಿದ್ರೆ ಎಷ್ಟೊಂದು ಕಳಿಸಿದ್ರು. ಸೊ ನಾವೆಲ್ಲ ಅದನ್ನು ಸ್ನ್ಯಾಕ್ಸಲ್ಲಿ ತಿಂದ್ಬಿಟ್ಟು ಅದನ್ನೆಲ್ಲ ಲಂಚ್ಗೆ ಇಟ್ಕೊಂಡಿದ್ವಿ. ಥ್ಯಾಂಕ್ ಯು ಚಿಕ್ಕಮ್ಮ. ಬಿರಿಯಾನಿ ಜೊತೆ ಚಿಕನ್ ಫ್ರೈ ಕೂಡ ಮಾಡಿದ್ರು. ಎಲ್ಲನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು. ನಾನು ನನ್ನ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ತಿದ್ದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ವ್ಲಾಗ್ಸ್. ನೋಡಿ ಗೈಸ್, ಹೇಮಾ ನೋಡಿ ಎಷ್ಟು ಟ್ರೈನ್ ಆಗ್ಬಿಟ್ಟಿದ್ದಾಳೆ ಅಂದರೆ ನನ್ನ ಜೊತೆ ಇದ್ದು ವಿಡಿಯೋ ಮಾಡೋದೆಲ್ಲ ಕೇಳ್ಕೊಟ್ಟಿದ್ದೀನಿ. ಹೌದು, ನಾನು ಚಾನೆಲ್ ಓಪನ್ ಮಾಡ್ತೀನಿ. ಓಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಅಡ್ವಾನ್ಸ್ ಬಿಡು. ಸೊ ಇವತ್ತು ವ್ಲಾಗ್ ಮಾಡೋಕ್ಕೆ ಕಾರಣ ಏನಂದರೆ ಇಂದು ಇಲ್ಲ ಗೈಸ್, ಇಂದು ಕಾಲೇಜಿಗೆ ಬಂದಿಲ್ಲ. ಆ್ಯಂಡ್ ಯಾರಿಗೂ ಇನ್ಫಾರ್ಮ್ ಕೂಡ ಮಾಡಿಲ್ಲ ಅವಳು ಬರ್ದಲ್ಲ ಅಂತ. ಬೆಳಗ್ಗೆ ಬಂದು ಕಾಲೇಜ್ ಹತ್ರ ಕಾಲ್ ಮಾಡ್ತಾ ಇದ್ದೀನಿ, ಇಂದು ಎಲ್ಲೇ ಅಂತಂದರೆ ಇಲ್ಲ ಪೂರ್ತಿ ನಾನು ಮಲಗಿದ್ದೀನಿ ಇನ್ನೂ ಮನೆಯಲ್ಲಿ ಅಂತೆ. ಸೊ ಯಾರಿಗೂ ಗೊತ್ತಿರಲಿಲ್ಲ. ಆ್ಯಂಡ್ ಅವಳು ಕಾಲೇಜ್ಗೆ ಬಂದಿಲ್ಲ. ಹಿಂದೂಗೆ ಇವತ್ತು ಪ್ರೆಸೆಂಟೇಷನ್ ಇತ್ತು, ಅದಕ್ಕೆ ಬಂದಿಲ್ಲ ಗೈಸ್. ಹೇಮಾ, ಇಂದು ಮಿಥುನ್ 3 ಜನ ಒಂದು ಗ್ರೂಪು. ಅವ್ರ ಪ್ರೆಸೆಂಟೇಷನ್ ಇತ್ತು. ನನ್ನ ಸರ್ ಹೇಳೇ ಇಲ್ಲ.
ಬಿಕಾಸ್ ಈ ನೋಸ್ ಆ್ಯಂಡ್ ಸೊ ಬ್ರಿಲಿಯಂಟ್ ಫುಲ್ ಬ್ರೇಕ್ ನಮಗೆ. ಆ್ಯಂಡ್ ಇವತ್ತು ತಂದವಳೆ ಸ್ಫೂರ್ತಿ ಇಂದು ಇಲ್ಲ ಅಂತಲ್ಲ ಏಮಾ ಹಾಗೆ. ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ ವೆದರ್, ಬಟ್ ಟುಡೇ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಬೆಳಗ್ಗೆ ಇಂದ ಫುಲ್ ಕೋಲ್ಡ್, ಕಾಫ್, ಫೀವರ್ ಥರ. ಸೊ ನಾನು ಪ್ರಾಕ್ಟಿಕಲ್ ಅಟೆಂಡ್ ಮಾಡ್ತೀನೋ ಇಲ್ಲ ಅದು ಗೊತ್ತಿಲ್ಲ. ಅಟೆಂಡ್ ಮಾಡಲ್ಲ ಬಿಕಾಸ್ ಶೆಫ್ ಕೋಟ್ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ನೆನ್ನೆ ಅಟೆಂಡ್ ಮಾಡಿಲ್ವಾ ನಿಂತ್ಕೊಂಡು ಅಷ್ಟೊತ್ತು? ನೆನ್ನೆ ಅದು ಇವತ್ತಲ್ವಲ್ಲ. ನೆನ್ನೆ ಎಷ್ಟು ಚೆನ್ನಾಗಿ ಬಂದಿತ್ತು, ಎಲ್ಲ ಪ್ರಾಡಕ್ಟ್ಸ್ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ನೆನ್ನೆ ನಾನು ತಿಂದೆ. ನಾನು ಆ ಚೀಸ್ ಸ್ಟಿಕ್ಸ್ ಇತ್ತು ಅಲ್ಲ, ಸೊ ನೆನ್ನೆ ನಾವು ಎಗ್ಗೆಲ್ಲ ತಿನ್ನಲ್ಲ ಬಿಕಾಸ್ ಮಂಡೇ ಆಗಿತ್ತು ಅದರಿಂದ. ಆ್ಯಂಡ್ ಎಲ್ಲ ಸಕ್ಕತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು. ಸಕ್ಕತ್ತಾಗಿ ಬಂದಿತ್ತು. ನಾನು ಚೀಸ್ ಸ್ಟಿಕ್ಸ್ ತಿಂದೆ, ನಾನು ಲಿಟಲ್ ಹಾರ್ಟ್ಸ್ ತಿಂದೆ, ಒಂದು ವೆಜ್ ಪಫ್ ತಿಂದೆ, 3 ತಿಂದೆ. ನಾನು ಲಿಟಲ್ ಹಾರ್ಟ್ಸ್ ಆಮೇಲೆ 1 ಚೀಸ್ ಸ್ಟಿಕ್ಸ್, 1 ಎರಡರಲ್ಲಿ ಅರ್ಧ ತಿಂದೆ. ಸೊ 1 ಚೀಸ್ ಸ್ಟಿಕ್, ಅದಾದಮೇಲೆ ಲಿಟಲ್ ಹಾರ್ಟ್ ಒಂದು 2-3 ತಿಂದೆ ಬಿಕಾಸ್ ಆ ಟೇಸ್ಟಿಗೆ ಎಷ್ಟು ಚೆನ್ನಾಗಿತ್ತು ಗೊತ್ತು. ಇಟ್ ವಾಸ್ ನೈಸ್. ಸೊ ಇವತ್ತು ಕೂಡ ಕಾಶ್ಮೀರಿ ಕ್ವಿಸಿನ್ ಎಲ್ಲ ಮಾಡ್ತಾರೆ. ಸೊ ಅದು ಬಂದ್ಬಿಟ್ಟು ಫುಡ್ ಪ್ರೊಡಕ್ಷನ್ ಇಂಡಿಯನ್ ಕ್ವಿಸಿನ್ ಇವಾಗ ನಡೀತಿರೋದು. ಸೊ ಕಾಶ್ಮೀರಿ ಅಂತೆ, ಆಮೇಲೆ ರಾಜಸ್ಥಾನಿ, ಮಹಾರಾಷ್ಟ್ರ, ಆಮೇಲೆ ಏನು ಗೋವನ್ ಎಲ್ಲ ಕ್ವಿಸಿನ್ ಹೇಳ್ಕೊಡ್ತಿದ್ದಾರೆ ನಮಗೆ. ಸೊ ವಿ ಆರ್ ಸೂಪರ್ ಎಕ್ಸೈಟೆಡ್. ಸೆಕೆಂಡ್ ಇಯರ್ ಫುಲ್ ಇರುತ್ತೆ ಇಂಡಿಯಾದಲ್ಲಿ, ಯಾವ್ಯಾವ ಕಡೆ ಯಾವ್ಯಾವೆಲ್ಲ ಚೆನ್ನಾಗಿರುತ್ತೆ. ಬಟ್ ಇವತ್ತು ನಂಗೆ ಜ್ವರ ಆ್ಯಂಡ್ ನೋಬಡಿ ನೋಸ್, ಲೈಕ್ ಯಾರಿಗೂ ಅದು ಗೊತ್ತೇ ಆಗಲ್ಲ ನಂಗೆ ಜ್ವರ ಇದೆ ಅಂತ. ಹಿಂಗೆ ಸ್ನ್ಯಾಪ್. ಸೊ ಅದಕ್ಕೆ ಸೊ ವಿ ಆರ್ ಜಸ್ಟ್ ಚಿಲ್ಲಿಂಗ್ ಬಿಕಾಸ್ ಇವತ್ತು ಕ್ಲಾಸ್ ಕೂಡ ಏನೂ ಇಲ್ಲ ಇದೆ, ಬಟ್ ಇವಾಗ ಬ್ರೇಕ್. ಆ್ಯಂಡ್ ಇವತ್ತು ಮನೆಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋದಾ ಅಥವಾ ಕಿಚನ್ಗೆ ಹೋದ್ಮೇಲೆ ವ್ಲಾಗ್ ಮಾಡಿದ್ರೆ ಮಾಡ್ತೀನಿ ಬಿಕಾಸ್ ಶೆಫ್ ಕೊಟ್ಟಿಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಡನ್ಸೋ ಮಾಡಿಸ್ಕೊತಾಳೆ ಗೈಸ್, ಅವ್ಳಿಗೆ ಇಷ್ಟ ಇಲ್ಲ ಬರಕ್ಕೆ ಇವತ್ತು, ಅಷ್ಟೇ ರೀಸನ್ನು. ಅದೆಲ್ಲ ಅಲ್ಲ, ಇಷ್ಟ ಇಲ್ಲ ಬರಕಂದಲ್ಲ, ಕೋಲ್ಡ್ ಜ್ವರ ಫೀವರ್ ಏಮಾ ಕೋಲ್ಡ್ ಇದೆ ಸ್ಫೂರ್ತಿ. ಐ ಅಗ್ರಿ. ಇವಳೇ ಹೇಳ್ತಾಳೆ ಹೋಗೆ ಮನೆಗೆ ಜಾಸ್ತಿ ನಿಂಗೆ ಜ್ವರ ಇದೆ ಅಂತ. ಅವಳಿಗೆ ಏನದು ಏಮೋ ಇದನ್ನೆಲ್ಲ ಸ್ನ್ಯಾಪ್ಗೆ ಹಾಕ್ಬೇಡ. ಏಮೋ ಫುಲ್ ಸ್ನ್ಯಾಪ್ ಚಾಟ್ ಗೈಸ್, ಫುಲ್ ಸ್ಟ್ರೀಕ್ಸ್ ಎಲ್ಲ ಮೇಂಟೈನ್ ಮಾಡ್ತಾಳೆ. ನಾನು ಅವೆಲ್ಲ ಏನು ಮಾಡಲ್ಲ. ತೋರಿಸ್ಲಾ ಈಗ? ತೋರ್ಸು ಎಷ್ಟು ಡೇಸ್ ಐತೆ ನೋಡ್ಸು 20 ಡೇಸ್ ಇಂದ ಗೈಸ್, ಅದು 20 ಡೇಸ್ ಇಂದ. ಸುಮ್ಮನೆ ಒಂದೊಂದು ಆಗ್ತೀನಿ ಅಷ್ಟೇ. ಆರ್ ಎಲ್ಸ್ ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್. ನಿಜ ಹೇಳು ಅಂದ್ರೆ ಶಿ ಇಸ್ ನಾಟ್ ಎಟ್ ಆಲ್ ಕಂಪ್ಲೀಟ್ಲಿ ಇಂಟ್ರೆಸ್ಟೆಡ್, ಬಟ್ ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟ್ ನಾನು ಯೂಟ್ಯೂಬಿಗೆ ಕೊಡ್ಲಾ, ಇನ್ಸ್ಟಾಗ್ರಾಮಿಗೆ ಕೊಡ್ಲಾ, ಕಾಲೇಜಿಗೆ ಕೊಡ್ಲಾ, ಮನೆಗೆ ಕೊಡ್ಲಾ, ಏಮಾ ಸ್ನ್ಯಾಪಿಗೆ ಕೊಡ್ಲಾ? ಇಂದು ವಿ ಆರ್ ಮಿಸ್ಸಿಂಗ್ ಯು. ಅವ್ನು ಯಾರೋ ಬಂದ. ಸೊ ಇಂದು ಹೇಮಾ, ಅಯ್ಯೋ ಹೇಮಾ ಇಂದನ್ ಮಿಸ್ ಮಾಡ್ಕೊತಲ್ಲ, ನಾನು ಮಿಸ್ ಮಾಡ್ಕೊತಾ ಇದ್ದೀನಿ. ಇಂದು ನಿಜ ಹೇಳ್ತಾ ಇದ್ದೀನಿ. ನಾನು ಮಿಸ್ ಮಾಡ್ಕೊಳ್ತೀನಿ ಸ್ವಲ್ಪ, ಅಂದ್ರೆ ಅದು ಅಷ್ಟೇ ಇಷ್ಟು. ನಾನಂತೂ ಇಷ್ಟು ಇಲ್ಲ, ಇಂದು ನಂಬೇಡ. ಇವಾಗ ವಿಡಿಯೋದಲ್ಲಿ ಮಾತ್ರ ನಿನ್ನ ಹೆಸರು. ಮ್ಯಾಗಿ ತಿಂದ್ವಿ, ಸಮೋಸ ತಿಂದ್ವಿ, ಆಮೇಲೆ ಬಿರಿಯಾನಿ ತಂದಿದ್ದೀನಿ ಬೆಳಗ್ಗೆ. ಅದೆಲ್ಲ ಸ್ಫೂರ್ತಿಗೆ ಅವಾಗೆಲ್ಲ ನಿನ್ ಗೊತ್ತೇ ಇಲ್ಲ. ಏನಿಲ್ಲ ಹೇಳ್ತಾ ಇದ್ದೆ. ಇದ್ರೆ ಸೂಪಿ ಮ್ಯಾಗಿ ಇಷ್ಟ, ಇಂದು ಇದ್ರೇನೆ ಈ ತರ ಸ್ಪೈಸಿ ಮ್ಯಾಗಿ ತಗೊಳೋದು. ಕೈ ಅಂತೂ ಫುಲ್ ನೋವ್ತಾ ಇದೆ ಅಂಡ್ ಫುಲ್ ಕೋಲ್ಡ್ ಆಗಿದೆ ನಂಗೆ. ಅಂಡ್ ಕೋಲ್ಡ್ ಎಲ್ಲ ಆಗೋದಿರ್ಲಿ. ಅಮ್ಮ ಎಷ್ಟು ಮೆಸೇಜ್ ಮಾಡ್ತೀನಿ. ಸೊ ಯಾ ಬಾಯ್. ಓಕೆ ಬಾಯ್ ಗೈಸ್. ಸೊ ಅವತ್ತು ನಾನು ಪ್ರಾಕ್ಟಿಕಲ್ ಆಬ್ವಿಯಸ್ಲಿ ಅಟೆಂಡ್ ಮಾಡಿಲ್ಲ ಬಿಕಾಸ್ ಮನೆಗೆ ಬೇಗ ಬರಬೇಕಿತ್ತು. ಆ್ಯಂಡ್ ಐ ವಾಸ್ ನಾಟ್ ಫೀಲಿಂಗ್ ವೆಲ್. ನನಗೆ ಸಡನ್ನಾಗಿ ಜ್ವರ, ಸಡನ್ನಾಗಿ ಏನಾದರೂ ಆಗಿಬಿಡುತ್ತೆ. ಸೊ ದ್ಯಾಟ್ಸ್ ವೈ. ಆ್ಯಂಡ್ ಬರೋವಾಗ ಆನ್ ದ ವೇ ಕಾಂತಿ ಸ್ವೀಟ್ಸ್ ಕೂಡ ಕಾಣಿಸ್ತು. ಸೊ ಸರಿ ಎಲ್ಲರಿಗೂ ಸ್ವೀಟ್ಸ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ರಸಮಲಾಯಿ, ಅದಾದಮೇಲೆ ಕಾಜು ಕಟ್ಲಿ ಎಲ್ಲ ತೊಗೊಂಡೆ. ಸೊ ರಸಮಲಾಯಿ ನನಗೆ ಇಂಡಿಯನ್ ಸ್ವೀಟ್ ಹೌಸಲ್ಲಿ ಜಾಸ್ತಿ ಇಷ್ಟ ಬಿಕಾಸ್ ಇವಾಗ ಜಾಸ್ತಿ ಅಲ್ಲೇ ತಿಂತೀನಲ್ಲ, ದಟ್ಸ್ ವೈ. ಕಾಂತಿ ಸ್ವೀಟ್ಸಲ್ಲೂ ಇಷ್ಟ. ಇಟ್ಸ್ ನಾಟ್ ಲೈಕ್ ನಂಗೆ ಏನು ಇಷ್ಟ ಇಲ್ಲ ಅಂತ. ಇವತ್ತು 10 ರಸಮಲಾಯ್ಸ್, ಅದ್ರ ಜೊತೆಗೆ ಸ್ವಲ್ಪ ಕಾಂತಿ ಸ್ವೀಟ್ಸ್ ಆ್ಯಂಡ್ ಬೇರೆ ಎಲ್ಲ ಸೇವ್ರೀಸ್ನೆಲ್ಲ ತೊಗೊಂಡು ಹೋಗಿದ್ದೆ. ನಾನು ಜ್ವರ ಅಂತ ಅಂದ್ಬಿಟ್ಟು ಹೋಗಿ ಮಲ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಕಾಲೇಜಿಂದ ಬರ್ತಿದ್ದೀನಿ, ನೋಡಿದ್ರೆ ಒಂದು ರಸಮಲಾಯಿ ಕೂಡ ಇಲ್ಲ. ಇಟ್ ವಾಸ್ ಮೈ ಬ್ಯಾಡ್ ಲಕ್ ಆರ್ ಸಮಥಿಂಗ್. ನಾನು ಒಂದು ರಸಮಲಾಯಿನೂ ತಿಂದಿಲ್ಲ. ಆ್ಯಂಡ್ ಇವಾಗೂ ಕೂಡ ನನಗೆ ಕೋಲ್ಡ್ ಫೀವರ್ ಎಲ್ಲ ಇದೆ. ದಟ್ ಇಸ್ ವೈ ಮೈ ವಾಯ್ಸ್ ಇಸ್ ಲೈಕ್ ದಿಸ್. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಮೇಕ್ ಶ್ಯೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಬಾಯ್.